ತೋರಿಸ್ಕೊಡ್ತೀನಿ. ಏನಿದು ಮ್ಯಾಜಿಕ್ ಇಂಡಿಕೇಟರ್ ಅಂದರೆ, ನಾನು ಇವಾಗ ಫಸ್ಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 100 ಅನ್ನೋದು ಓಪನ್ ಮಾಡಿದ್ದೀನಿ. ಅದರಲ್ಲಿ ಮ್ಯಾಜಿಕ್ ಇಂಡಿಕೇಟರ್ ಇವಾಗ ನಿಮಗೆ ಮಾರ್ಕೆಟಲ್ಲಿ ನಾನು ಟ್ರೇಡ್ ಮಾಡಬೇಕಾ ಬೇಡವಾ, ಹೆಂಗೆ ಏನು ಅನ್ನೋ ತಿಳ್ಕೊಳೋದು ಒಂದೇ ಒಂದು ಸಿಂಪಲ್ ಮ್ಯಾಜಿಕ್ ಇಂಡಿಕೇಟರು. ತುಂಬ ಕಾಂಪ್ಲೆಕ್ಸ್ ಇಲ್ಲ, ಜಸ್ಟ್ ಸಿಂಪಲ್ ಇಂಡಿಕೇಟರ್. ಏನಂದರೆ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಎಸ್ ಎಮ್ ಎ ಬಂದು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ. ಇಲ್ಲಿ 9 ಡೇಸ್ ಅಂತಿದೆ. ಇದನ್ನು ನಾವು ಚೇಂಜ್ ಮಾಡ್ಕೋಬೋದು. 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್. ಏನಿದು 50 ಡೇಸ್ ಅಂದರೆ 50 ಡೇಸ್ದು ಆ್ಯಾವ್ರೇಜ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸಸ್ ಇರುತ್ತಲ್ವ 50 ಡೇಸ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಈ ಕ್ಯಾಂಡಲ್ ಕಾಣಿಸ್ತಿದೆ. ಈ ಕ್ಯಾಂಡಲ್ದು ಕ್ಲೋಸಿಂಗ್ ಪ್ರೈಸ್ ನಿಮ್ಗೆ ಹೇಳಿದ್ದೆ ಹೇಗೆ ನೋಡೋದು ಅಂತ. ಇಲ್ಲಿ ಸಿ ಅಂತಿದೆಯಲ್ವ, ಅದೇ ಕ್ಲೋಸಿಂಗ್ ಪ್ರೈಸ್ 13,689. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಪ್ಲೇಸ್ ಮಾಡಿದಾಗ ಇಲ್ಲಿ 13,689.95. ಆ ಥರ ಇದು 1 ಡೇ, ಇದು 2, ಆ ಥರ 50 ಡೇಸ್ದು ಕ್ಲೋಸಿಂಗ್ ಪ್ರೈಸಸ್ಸು ಆ್ಯಾವ್ರೇಜ್ ಆಗಿ ಇದಾಗಿ ಈ ಥರ ಲೈನ್ ಡ್ರಾ ಆಗುತ್ತೆ. ಹೇಗೆ ಇವಾಗ ನಾವು ಈ 50 ಡೇಸ್ ನಾವು ಇವಾಗ ಲೈನ್ನ ಡ್ರಾ ಮಾಡಿದ್ದೀವಿ ಅಂದರೆ ಯೂಸ್ ಮಾಡ್ಕೊಂಡು, ಈ ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು 50 ಡೇಸ್ ನೀವು ಎನಿ ಟೈಮ್ ನೀವು ಯಾವುದೇ ಕಂಡೀಷನಲ್ಲಿ ಮಾರ್ಕೆಟಲ್ಲಿ ಇರಬೇಕಾ ಬೇಡ ಅನ್ನೋದನ್ನು ತಿಳ್ಕೊಳೋದಕ್ಕೆ ಈ 50 ಡೇಸ್ ಒಂದು ಯೂಸ್ ಮಾಡಿಕೊಂಡ್ರೆ ನಿಮ್ಮದು ಟ್ರೇಡ್ ಈಸಿಯಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವಾಗ 50 ಡೇಸ್ ಎಬೋವ್ ಇದೆಯೋ ಮಾರ್ಕೆಟು ಇಸ್ ಇನ್ ಅಪ್ ಟ್ರೆಂಡ್ ಅಂತ, ಕಂಪ್ಲೀಟ್ಲಿ ಅಪ್ ಟ್ರೆಂಡ್. ಯಾವಾಗ ಇನ್ ಕೇಸ್ ನೀವು ಯಾವಾಗ ಇದು ಹತ್ರ ಬಂದಿದೆಯೋ ನಿಮ್ಮ ಕಂಪ್ಲೀಟ್ ಟ್ರೇಡ್ ಎಲ್ಲ ಎಕ್ಸಿಟ್ ಆಗಿಬಿಡಿ. ಯಾಕಂದರೆ ನಮಗೆ ಗೊತ್ತಿಲ್ಲ, ಇದು ನಾಳೆ ಜಸ್ಟ್ 1 ಇಂಚ್ ನಿಮಗೆ ಕೆಳಗೆ ಬಂದಿದ್ರು ಎಕ್ಸಿಟ್ ಆಗಿಬಿಡಿ. ಯಾಕಂದರೆ ನಿಮ್ಗೆ ನಾಳೆ ಗೊತ್ತಿಲ್ಲ, ಇದು ಬೆಳಿಗ್ಗೆ ನಾಳೆ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಗೊತ್ತಿರಲ್ಲ. ಅದೇ ಕಾರಣಕ್ಕೆ ನಾಳೆ ಏನಾಗುತ್ತೆ ಅನ್ನೋದು ನಾವು ಮಾರ್ಕೆಟಲ್ಲಿ ಯಾರಿಗೂ ಗೊತ್ತಾಗಲ್ಲ. ಆ ಕಾರಣಕ್ಕೆ ನೀವು ಯಾವುದೇ ಟ್ರೇಡ್ ತೊಗೊಂಡಿದ್ರು ಇಲ್ಲಿ ಈ ಪಾಯಿಂಟಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟಚ್ ಆಗಿದೆ ಈ ಡೇ, ನಿಮ್ಮದು ಟ್ರೇಡಿಂಗ್ನ ಎಕ್ಸಿಟ್ ಮಾಡಿಬಿಡಿ. ನೆಕ್ಸ್ಟ್ ಬೇಕಂದರೆ ನಿಮಗೆ ಹೆಂಗೆ ನಾನು ಯಾವಾಗ ಎಂಟ್ರ್ ಆಗಬೇಕಂದ್ರೆ, ನೆಕ್ಸ್ಟ್ ಯಾವಾಗ ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್ನ ಮತ್ತೆ ಎಬೋ ಹೋಗುತ್ತೋ ಆವಾಗ ನೀವು ತೊಗೋಬೋದು. ಯಾವಾಗ ನೀವು ನೋಡಿ ಇಲ್ಲೂ ಅಬ್ಸರ್ವ್ ಮಾಡ್ಬೋದು, ಯಾವಾಗ ಇದು ಇಂಡೆಕ್ಸ್ಗೂ ಇದೇ ರೀತಿ ವರ್ಕ್ ಆಗುತ್ತೆ. ಈವನ್ ಸ್ಟಾಕ್ಸ್ಗೂ ನೀವು ಸಿಂಗಲ್ ಇಂಡಿವಿಜುವಲ್ ಸ್ಟಾಕ್ ಹೋದ್ರೂ ನೀವು ಇದೇ ರೀತಿ ವರ್ಕ್ ಆಗುತ್ತೆ. ಏನಕ್ಕೆ ನಾನು ಈ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ ಮೋಸ್ಟ್ ಆಫ್ ದ ಪೀಪಲ್ ನಾವು ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಕಂಪ್ನೀಸಲ್ಲೇ ನಾವು ಟ್ರೇಡಿಂಗ್ಗೆ ಪ್ರಿಫರ್ ಮಾಡ್ತೀವಿ, ಲಾರ್ಜ್ ಕಂಪ್ನೀಸ್ನ ಟ್ರೇಡ್ ಮಾಡಲ್ಲ. ಅದಕ್ಕೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಿದಾಗ ನಿಮಗೆ ಓವರಾಲ್ ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನ ನೀವು ಯಾವಾಗಲೂ ಪ್ರಿಫರ್ ಮಾಡಿ, ಇದು ಬೆಟರ್. ನೀವು ಇನ್ಸ್ಟೆಡ್ ಆಫ್ ಯೂಸಿಂಗ್ ಸೆನ್ಸೆಕ್ಸು ನಿಫ್ಟಿನ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನ ಯೂಸ್ ಮಾಡಿದಾಗ ನಿಮಗೆ ಮಾರ್ಕೆಟ್ ಕಂಡೀಷನ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಇವಾಗ ನೋಡಿ, ಯಾವಾಗ ಇಲ್ಲಿ ಟಚ್ ಆಗಿದೆಯೋ, ಜಸ್ಟ್ ಇಲ್ಲಿ ಟಚ್ ಆದರೆ ಸಾಕು, ನೀವು ಸ್ಟಾಕಿಂದ ಎಕ್ಸಿಟ್ ಆಗಿ ಬೇಕಂದರೆ ನೋಡಿ ಇಲ್ಲಿಂದ ಕಂಟಿನ್ಯೂಸ್ ಅಂದರೆ ಈ ಪ್ರೈಸ್ ಡ್ರಾಪ್ ಆಗ್ತಾ ಬರ್ತಿದೆ. ಅದಕ್ಕೆ ಸೊ ಯಾವಾಗ ಸ್ಟಾಕ್ ಪ್ರೈಸಿಂಗ್ ಥರ ಮೇಲೋಗಿ ಮೇಲಿಂದ ಹಿಂಗೆ ಕೆಳಗೆ ಬ್ರೇಕ್ ಆಗ್ತಿದೆ, ಮೇಲಿಂದ ಕೆಳಗೆ ಬ್ರೇಕ್ ಆದಾಗ ಯು ನೀಡ್ ಟು ಎಕ್ಸಿಟ್ ದ ಸ್ಟಾಕ್. ಅಂದರೆ ನೀವು ಆ ಕಂಟಿನ್ಯೂಸ್ ಆ ದಿನ ನೀವು ಯಾವುದೇ ಟ್ರೇಡ್ನ ತೊಗೊಳ್ಳೇಬಾರ್ದು. ನೆಕ್ಸ್ಟ್ ಯಾವಾಗ ಸ್ಟಾಕ್ ಕೆಳಗಿಂದ ಮೇಲೆ, ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಕೆಳಗಿಂದ ಮೇಲೆ ಹೋದಾಗ ಯಾವಾಗ ಇಲ್ಲಿ ಬೇಕಂದರೆ ಮತ್ತೆ ನೀವು ಎಂಟರ್ ಆಗಿ. ಇದು ಯಾವುದೇ ರೀತಿ ಎಮೋಷನ್ ಇರಬಾರ್ದು. ಇವತ್ತು ನಾನು ಎಕ್ಸಿಟ್ ಆಗಿಬಿಟ್ರೆ ಮತ್ತೆ ನಾಳೆ ಸ್ಟಾಕ್ ಮೇಲೆ ಹೋಗ್ಬೋದಲ್ಲ, ಏನಕ್ಕೆ ಎಕ್ಸಿಟ್, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನಾವು ಜಸ್ಟ್ 1 ಇಂಚ್ ಕೆಳಗೆ ಬಂದಿದ್ರು ನಾವು ಎಕ್ಸಿಟ್ ಆಗಬೇಕು ಸ್ಟಾಕ್ನ. ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ನಿಮಗೆ ಏನು ಹೇಳಿದ್ದೆ ಅಂದರೆ, ಯಾವಾಗ ಸ್ಟಾಕ್ಸು ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನು ಟಚ್ ಆಗ್ತಾ ಇದೆಯೋ ನೋಡಿ, ಇಲ್ಲೊಂದು ಸರಿ ಟಚ್ ಆಗಿದೆ, ಮತ್ತೆ ಹತ್ರ ಬರುತ್ತೆ, ಮತ್ತೆ ಮೇಲೆ ಹೋಗಿದೆ, ಮತ್ತು ಯಾವಾಗ ಮಲ್ಟಿಪಲ್ ಈ ಥರ ಟೈಮ್ಸ್ ಟಚ್ ಆದಾಗ ಈ ಲೈನ್ ಬಂದು ವೀಕ್ ಆಗುತ್ತೆ. ವೀಕ್ ಆದಾಗ ಸ್ಟಾಕ್ ಪ್ರೈಸು ಆಬ್ವಿಯಸ್ ಆಗಿ ನಿಮಗೆ
ಬ್ರೇಕ್ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಹೇಳಿದ್ದು ನಿಮಗೆ, ಯಾವಾಗ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಾರ ಏನೋ ಸಮಥಿಂಗ್ ಏನೋ ಸ್ಟಾರ್ಟ್ ಆಗಿರಬೇಕು ಈ ಟೈಮಲ್ಲಿ, ಜುಲೈ 2025 ಅಲ್ಲಿ. ಆವಾಗಿಂದ ಮಾರ್ಕೆಟು ನಿಮಗೆ ಸೈಡ್ ವೇಸಲ್ಲೇ ಇದೆ, ತುಂಬ ಮೇಲೂ ಹೋಗ್ತಿಲ್ಲ ಮತ್ತು ಕೆಳಗೂ ಬರ್ತಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ರಿಕವರ್ ಆಗಿದೆ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಇನ್ ಎ ಗುಡ್ ಸ್ಟೇಜ್. ಓನ್ಲಿ ಒಂದು ಫ್ಯೂ ಡೇಸ್ ಮೇಲೋಗಿದೆ, ಒಂದು 1 ಮಂತ್ ಆ ಥರ ಏನೋ ಮೇಲೋದಂಗಿದೆ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಇನ್ ಎ ಗುಡ್ ಕಂಡೀಷನ್. ಸೊ ಯು ಕ್ಯಾನ್ ಇಲ್ಲಿ ನೀವು ಬೇಕಂದರೆ ಸ್ವಲ್ಪ ಟ್ರೇಡಿಂಗ್ ಟ್ರೈ ಮಾಡ್ಬೋದು, ಬಟ್ ತುಂಬ ಅಗ್ರೆಸಿವ್ ಆಗಿರ್ಬಾರ್ದು. ಯಾವಾಗ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಬೋದು ಅಂದರೆ, ಯಾವಾಗ ಮಾರ್ಕೆಟ್ ಕಂಡೀಷನ್ ಈ ಥರ ಅಪ್ಪಲ್ಲೇ ಇದೆಯೋ, 50 ಡೇ ಮೂವಿಂಗ್ ಆ್ಯಾವ್ರೇಜಸ್ ಮೇಲಿದೆಯೋ, 50 ಡೇ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಮೇಲಿದೆಯೋ, ಆವಾಗ ನೀವು ಕಂಟಿನ್ಯೂಸ್ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಬೋದು. ಯಾವಾಗ ಈ ಥರ ಸೈಡ್ ವೇಸಲ್ಲಿದೆಯೋ ಆಗ ತುಂಬ ಕಾಷಿಯಸ್ ಆಗಿರಬೇಕು. ಯಾವುದೇ ಕಾರಣಕ್ಕೆ ಟ್ರೇಡ್ಸ್ನ ನೀವು ತುಂಬ ತೊಗೋಬಾರ್ದು. ತೊಗೊಂಡ್ರೆ ನೀವು ಸ್ಮಾಲ್ ಪೊಸಿಷನ್ಸಲ್ಲಿ ಟ್ರೈ ಮಾಡ್ಬೋದು ಅಷ್ಟೇ, ಆಗಲಿ ಬಿಗ್ ಪೊಸಿಷನ್ನ ಅವಾಯ್ಡ್ ಮಾಡಬೇಕು. ಈಗ ಈ ಟೈಮಲ್ಲಿ ನೋಡಿ, ಇಲ್ಲಿ ಮೇಲಿದೆಯಲ್ವಾ, ಈ ಟೈಮಲ್ಲಿ ನೀವು ಖಂಡಿತ ನೀವು ಸ್ಮಾಲ್ ಪೊಸಿಷನಲ್ಲಿ ತೊಗೊತಾ ಹೋಗ್ಬೋದು. ಇನ್ ಕೇಸ್ ಹಿಂಗೆ ಮೇಲೆ ಹೋಗ್ತಾ ಇದ್ದರೆ ನೀವು ಅಗ್ರೆಸಿವ್ ಆಗ್ಬೋದು. ಇಲ್ಲ, ಇಲ್ಲಿ ನಿಮಗೆ ಒಂದು ಸ್ವಲ್ಪ ಡೌನ್ ಆಗ್ತಾ ಬರ್ತಿದೆ, ಇಲ್ಲಿ ಸೈಡಲ್ಲಿ ಹೋಗ್ತಾ ಇದೆ, ಅದಕ್ಕೆ ನೀವು ಸ್ಲೋ ಡೌನ್ ನೋಡಿ. ನೀವು ಇಲ್ಲಿ ಯಾವಾಗ ಹತ್ರ ಬರ್ತಾಯಿದೆ, ಇದು ಕೆಳಗೆ ಬರ್ತಾಯಿದೆ, ಆವಾಗ ಸ್ವಲ್ಪ ಸ್ಲೋ ಡೌನ್ ಮಾಡೋದೇ ತುಂಬ ಬೆಸ್ಟು. ಇನ್ ಕೇಸ್ ನೋಡಿ, ಇಲ್ಲಿಷ್ಟು ನೀವು ಅವಾಯ್ಡ್ ಮಾಡೋದೇ ಬೆಸ್ಟು. ಇದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಕೆಳಗೆ ಇದೆ, ಇದು ಇಷ್ಟು ದಿನಗಳು 50 ಡೇ ಮೂವಿಂಗ್ ಆ್ಯಾವ್ರೇಜಸ್ ಕೆಳಗೆ ಇದೆ, ಅದಕ್ಕೆ ನೀವು ಟ್ರೇಡಿಂಗೇ ಮಾಡೋಕ್ಕೆ ಹೋಗ್ಬಾರ್ದು ಆ ದಿನಗಳು. ಇಲ್ಲಿ ನೋಡಿ, ಇಷ್ಟು ದಿನ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಆಲ್ಮೋಸ್ಟ್ ಇಷ್ಟು ಡೇಸ್ ನೀವು ಟ್ರೇಡಿಂಗ್ನ ಅವಾಯ್ಡ್ ಮಾಡಿದ್ರೆ, ಜಸ್ಟ್ ಅಬ್ಸರ್ವ್ ಮಾಡಿ ಆ ಮಾರ್ಕೆಟ್ನ. ಡೈಲಿ ಅಬ್ಸರ್ವ್ ಮಾಡಿ, ಡೈಲಿ ಓಪನ್ ಮಾಡಿ ನೋಡಿ. ಇನ್ ಕೇಸ್ ಇವತ್ತೇನಾದರೂ ಮೇಲ್ ಹೋಗಿದೆಯಾ, ಅವತ್ತೇನಾದರೂ ಸ್ವಲ್ಪ ಈ ಥರ ನೋಡಿ, ಈ ಥರ ಮೇಲ್ ಹೋದಾಗ ಆ ಟೈಮಲ್ಲಿ ನೀವು ಬೇಕಂದರೆ ಒಂದು ಸ್ವಲ್ಪ ಸ್ಲೋ ಆಗಿ ಪೊಸಿಷನ್ ತೊಗೊಳೋದನ್ನು ನೀವು ಪೊಸಿಷನ್ಸ್ ತೊಗೋಬೋದು. ಇನ್ ಕೇಸ್ ನೀವು ಇದು ನೋಡಿ, ಇಲ್ಲೂ ನೀವು ಸ್ಲೋ ಆಗಿ ನಾವು ಪೊಸಿಷನ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು, ಅಗ್ರೆಸಿವ್ ಆಗಿ ತೊಗೊಂಡು ಹೋಗ್ಬೋದು. ಆಮೇಲೆ ಇನ್ ಕೇಸ್ ಇನ್ನೂ ಹಂಗೆ ಡೈಲಿ ಹಂಗೆ ಮಾರ್ಕೆಟ್ ಮೂವ್ ಆಗ್ತಿದೆ ಅಂದಾಗ ಅವಾಗ ಸ್ವಲ್ಪ ಅಗ್ರೆಸಿವ್ ಆಗ್ಬೋದು. ಇಲ್ಲಿ ಬೇಕಂದರೆ ನೀವು ಯಾಕಂದರೆ ಎಬೋ ಇದೆ, 50 ಡೇ ಮೂವಿಂಗ್ ಆ್ಯಾವ್ರೇಜಸ್ ಎಬೋ ಇದೆ, ಅದಕ್ಕೆ ನೀವು ಇದನ್ನು ಬೇಕಂದರೆ ನೀವು ತೊಗೋಬೋದು. ಟ್ರೇಡಿಂಗ್ ಇಲ್ಲಿ ಸ್ಲೋ ಆಗಿ ಪೊಸಿಷನ್ನ ತೊಗೋಬೋದು. ಆದರೂ ಮಾರ್ಕೆಟ್ ತುಂಬ ವಾಲ್ಟೈಲ್ ಇದೆ, ವಾರ್ ರಿಲೇಟೆಡ್ ಸಿಚುಯೇಷನ್, ಇವಾಗ ಇರಾನ್-ಇಸ್ರೇಲ್ ವಾರ್ ಸಿಚುಯೇಷನಿಂದ ಇದು ಸ್ವಲ್ಪ ವಾಲ್ಟೈಲ್ ಇದೆ, ಅದಕ್ಕೆ ನೀವು ಸ್ವಲ್ಪ ಬಿಲ್ಡ್ ಮಾಡಬೇಕಷ್ಟೇ ಪೊಸಿಷನ್. ಇವಾಗ ತುಂಬ ಟ್ರೇಡಿಂಗೇ ತೊಗೋಬಾರ್ದು, ಸುಮ್ಮನೆ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು. ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೋವಿಡ್ ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗ ಇಲ್ಲಿ ಬ್ರೇಕ್ ಆಗಿದೆಯೋ, ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಬ್ರೇಕ್ ಆಗಿದೆ, ಈ ಟೈಮಲ್ಲಿ ನೀವು ಟ್ರೇಡ್ ಅನ್ನೋದು ಇದು ಮಾಡಬಾರ್ದು. ಯಾವಾಗ ಸ್ಟಾಕು ನೋಡಿ, ಇವಾಗ ಇಲ್ಲಿ ಬ್ರೇಕ್ ಆಗಿದೆ, ಕೆಳಗಿಂದ ಮೇಲೆ ಈ ಥರ ಮೇಲೆ ಹೋಗ್ತಿದೆ, ಆಗ ಮಾತ್ರ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ನೀವು ಇವಾಗ ಕಂಟಿನ್ಯೂಸ್ ಅಗ್ರೆಸಿವ್ ಆಗಿ ಬೈ ಮಾಡ್ಕೊತ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಯಾವಾಗ ನೋಡಿ, ಇಲ್ಲಿ ನಿಮಗೆ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಈ ಪಾಯಿಂಟಲ್ಲಿ ನೀವು ನೀವು ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಮತ್ತು ಈ ಪಾಯಿಂಟಲ್ಲೂ ಅವಾಯ್ಡ್ ಮಾಡೋದಂದರೆ ನೀವು ಎಕ್ಸಿಟ್ ಆಗಿಬಿಡಿ ಕಂಪ್ಲೀಟ್. ಇಲ್ಲಿ ಇಲ್ಲಿ ಟಚ್ ಆಗಿ 1 ಇಂಚ್ ಕೆಳಗೆ ಬಂದಿದೆ ಅಂದರೆ ಎಕ್ಸಿಟ್ ಆಗಿಬಿಡಿ. ಬೇಕಂದರೆ ನೆಕ್ಸ್ಟ್ ದಿನ ಓಪನ್ ಆದಾಗ ಮೇಲೆ ಇದ್ದರೆ ಅವಾಗ ಬೇಕಂದರೆ ನೀವು ಸ್ಲೋ ಟ್ರೇಡ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಇದು ಎಲ್ಲದಕ್ಕೂ ಇದಾಗುತ್ತೆ, ಏನಂದರೆ ಇನ್ಕ್ಲೂಡಿಂಗ್ ಸ್ಟಾಕ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ. ಇಂಡೆಕ್ಸ್ ಒಂದೆಲ್ಲ, ನೀವು ಫಾರ್ ಎಕ್ಸಾಂಪಲ್ ಯಾವುದೇ ಸ್ಟಾಕ್ ತೊಗೊಂಡ್ರು ಆ ಸ್ಟಾಕು ಕೂಡ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ TCS ಅಂತ ಸ್ಟಾಕ್
ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾವಾಗ ರಿಲೇಟೆಡ್ ನ್ಯೂಸ್ ಬಂದಾಗಿಂದ ಸ್ಟಾಕ್ ಕಂಟಿನ್ಯೂಸ್ ಡೌನ್ ಟ್ರೆಂಡಲ್ಲೇ ಇದೆ. ಸ್ವಲ್ಪ ಫಾಲ್ಸ್ ಬ್ರೇಕ್ಔಟ್ ಆಗುತ್ತೆ, ಮತ್ತೆ ಕೆಳಗೆ ಬರ್ತದೆ. ರಿಲೇಟೆಡ್ ನ್ಯೂಸ್ ಸ್ಕೇರಿಂದ ಆಲ್ಮೋಸ್ಟ್ ಸ್ಟಾಕು ನಿಮಗೆ ಅಬ್ಸರ್ವ್ ಮಾಡಿದ್ರೆ ಕೆಳಗೆ ಇದೆ. ಈ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೆಳಗೆ ಇದೆ. ಅದಕ್ಕೆ ಈ ಟೈಮಲ್ಲಿ ಸ್ಟಾಕ್ನ ಟಚ್ ಮಾಡೋಕ್ಕೆ ಹೋಗಬಾರ್ದು, ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಯಾವಾಗ ಸ್ಟಾಕ್ನ ಬೈಯಿಂಗ್ ಕಂಡೀಷನ್ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಯಾವಾಗ ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಎಬೋವ್ ಕೆಳಗಿಂದ ಮೇಲೆ ಟಚ್, ಆ ಟೈಮಲ್ಲಿ ಬೇಕಂದರೆ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡ್ಕೊತ ಹೋಗ್ಬೋದು. ಇದು ಸಿಂಪಲ್ ಕಾನ್ಸೆಪ್ಟ್. ನೀವು ಇದನ್ನು ಸ್ಟಾಕ್ಸು ಮತ್ತು ಇಂಡೆಕ್ಸ್ ಎಲ್ಲ ಮಾರ್ಕೆಟ್ ಕಂಡೀಷನ್ಗೂ ಯೂಸ್ ಆಗುತ್ತೆ. ಇದು ಮ್ಯಾಜಿಕ್ ಇಂಡಿಕೇಟರ್. ಇದು